ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಳಿಗ್ಗೆಯಿಂದ ಲಾಗ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎಲ್ಲದಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಏನೇ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ದೇವ್ರು ನೆನಪಿಕಲ್ಲ, ಅದಕ್ಕೋಸ್ಕರನೇ ನಾನು ಪೂಜೆ ಮಾಡಬೇಕು, ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನನ್ನ ಮಗನೂ ಬಂದು ಪೂಜೆ ಮಾಡ್ತೀನಮ್ಮ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾನೆ. ಅವನಿಗೆ ದೇವ್ರ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಬೆಳಗ್ಗೆ ನಾಷ್ಟ ಬಾತ್ ಮಾಡಿದೆ, ಟೊಮೊಟೊ ಬಾತ್ ತಿಂದ್ಬಿಟ್ಟು ರೆಡಿ ಆದ್ವಿ. ನನ್ನ ಮಗ ನೋಡಿ ಡ್ಯಾನ್ಸ್ ಆಡ್ತಾಯಿದ್ದಾನೆ. ಟಮಟೆ ಸೌಂಡ್ ಕೇಳ್ತು ಅಂದರೆ ಡ್ಯಾನ್ಸ್ ಮಾಡ್ತಾನೆ. ಅವನ ಜೊತೆಗೆ ನನ್ನ ದೊಡ್ಡ ಮಗನೂ ಡ್ಯಾನ್ಸ್ ಮಾಡ್ತಾನೆ. ಇಬ್ಬರು ಟಮಟೆ ಸೌಂಡ್ ಅಂದರೆ ಸಾಕು ನಿಂತಂತವೇ ಡ್ಯಾನ್ಸ್ ಮಾಡ್ತಾರೆ. ನೋಡಿ, ನಮ್ಮ ಯಜಮಾನ್ರು ಆಗಲೇ ಕಾರ್ ತೊಗೊಂಬರ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ಬೋದು. ಎಲ್ಲಿಗೆ ಅಂತ ಹೇಳ್ತೀನಿ. ಈಗ ಹಂಗಾಗಿ ಬಂತು ಕಾರು. ಅಲ್ಲಿಂದನೇ ಆರನ್ ಮಾಡ್ತಾಯಿದ್ದಾರೆ, ಇನ್ನೂ ಬರಲಿಲ್ಲ ಅಂತ. ಬಂದು ನಿಲ್ಲಿಸಿದ್ರು ಕಾರ್ನ. ನಾವೆಲ್ಲ ಹೊರಟ್ವಿ. ಈಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ, ಇವತ್ತು ನಾನು ನಮ್ಮ ತವ್ರ ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ, ನಮ್ಮ ಯಜಮಾನ್ರ ಗಾಡಿ ನೋಡ್ಕೊಂಡು ಓಡಿಸ್ತಾ ಇದ್ದಾರೆ. ಅವರೇ ರೇಗಿಸ್ತಾ ಇದ್ದಾರೆ, ಏನು ಇವತ್ತಿನ ಲಾಗ್ ಮಾಡಿಲ್ಲ ನೀನು ಅಂದ್ಕೊಂಡು. ಅದಕ್ಕೋಸ್ಕರ ಲಾಗ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಹಳ್ಳಿ ರೋಡು. ಹಿಂಗೆ ಹೈವೇಲೇ ಹೋಗಬೇಕು ನಮ್ಮೂರಿಗೆ. ಯಾವ ಊರು ಅಂದರೆ ನಮ್ಮದು ಜಕ್ನಳ್ಳಿ. ನೋಡಿ, 45 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ. ನನ್ನ ಮಗ ಆಗಲೇ ಮಲ್ಕೊಂಡೇ ಬಿಟ್ಟಿದ್ದಾನೆ. ನಮ್ಮ ಮನೆ ಬಂತು ನಮ್ಮೂರು. ಇದು ನಾನು ಬೆಳೆದೂರು ಜಕ್ನಳ್ಳಿ ಅಂತ. ನಮ್ಮೂರಿನ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ. ಅಗಲಕ್ಕೆ ನೀರು ಬರ್ತಿದೆ. ನಮ್ಮೂರಿನ ಕೆರೆ ಅಷ್ಟೇನು ದೊಡ್ಡದಿಲ್ಲ, ಸುಮಾರಾಗಿದೆ. ಹಾಗೆಯೇ ಇದು ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನೊಂದು ಸಲ ಫ್ರೀ ಇದ್ದಾಗ ದೇವಸ್ಥಾನದಲ್ಲಿ ಒಳಗಡೆ ಹೋದಾಗ ಲಾಗ್ ಮಾಡಿ ತೋರಿಸ್ತೀನಿ. ನೋಡಿ, ನಮ್ಮೂರಿನ ದೇವಸ್ಥಾನ ಹೇಗಿದೆ. ಆಂಜನೇಯ ಮತ್ತು ನವಗ್ರಹ ಮತ್ತು ಗಣಪತಿ ದೇವಸ್ಥಾನ ಇದೆ ಒಳಗಡೆ. 3 ಥರ ಇದೆ. ಇದೆಲ್ಲ ಪೂರ್ತಿ ಕೆರೆನೇ ಬರುತ್ತೆ. ಇದು ನೋಡಿ ಎಷ್ಟು ಅಗಲ ಇದೆ. ಎಷ್ಟಿದೆ ಅಂತ ಗೊತ್ತಿಲ್ಲ, ಯಾರನ್ನಾರು ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀನಿ ಎಷ್ಟು ಅಗಲ ಇದೆ ಅಂತ. ಇದು ನಮ್ಮೂರಿನ ಹಾಸ್ಪಿಟಲ್. ಇದು ನಮ್ಮೂರ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ನಾವೀಗ. ಇದು ನಮ್ಮೂರಿನ ಬಸ್ ಸ್ಟ್ಯಾಂಡ್ ರೋಡ್. ಇದು ಜಕ್ನಳ್ಳಿ ಬಸ್ ಸ್ಟ್ಯಾಂಡ್ ರೋಡ್. ಇದು ನಮ್ಮ ಸ್ಕೂಲ್ ರೋಡು ಸುಧಾ ಇದ್ದೇನೆ. ನಮ್ಮ ಸ್ಕೂಲ್ ಹೇಗಿದೆ ಅಂತ ಫಸ್ಟ್ ತೋರಿಸ್ಬೇಕಿತ್ತು, ಸಾರಿ ಮಿಸ್ ಆಗಿದೆ. ನಾನು ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ನೋಡಿ, ನಮ್ಮ ತಮ್ಮ ಫ್ರೆಂಡ್ಸ್ ಎಲ್ಲ ಕೂರಿಸಿರೋದು ಗಣಪತಿ ಫೋಟೋ. ಇದು ಆ ಏರಿಯಾದಲ್ಲೇ ಗಣಪತಿ ಕೂರಿಸಿರೋದು ಇವರು. ಇದು ನಮ್ಮ ಊರಿನ ಲಾಸ್ಟ್ ರೋಡ್ ಅಂತ ಹೇಳ್ಬೋದು. ನಮ್ಮ ಮನೆ ಇರೋದು ಲಾಸ್ಟ್ ರೋಡಲ್ಲೇ ಇರೋದು ಮನೆ. ನಮ್ಮ ರೋಡ್ ಹತ್ರ ಬಂದ್ವಿ ನಾವೀಗ. ಆಗಲೆಲ್ಲ ಮಾತಾಡಿಸ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಬಂದು. ಇದು ನಮ್ಮ ಏರಿಯಾ ರೋಡು. ಆಪೋಸಿಟ್ ಹಾಲನ್ ಡೈರಿ ಇದೆ ನೋಡಿ. ನಿಮ್ಮದು ಲಾಸ್ಟ್ ಏರಿಯಾ ನಮ್ಮದು. ಲಾಸ್ಟಲ್ಲಿದೆ ನಮ್ಮದು ಮನೆ. ಅಂದರೆ ನಾವು ಫಸ್ಟ್ ಕಟ್ಟಿದ್ದು, ಎಲ್ಲ ಈಗ ಆಗಿರೋದು. ಹಂಗಾಗಿ ನಮಗೆ ಲಾಸ್ಟ್ ಏರಿಯಾ ಅಂತಲೇ ಹೇಳೋದು ಎಲ್ಲರೂ. ಇನ್ನು ಸ್ವಲ್ಪ ದೂರ ಹೋದರೆ ಚೆನ್ನಕೆರೆ ಸಿಕ್ಬಿಡುತ್ತೆ. ನಮ್ಮ ಮನೆ ಹತ್ರ ಬಂದ್ವಿ. ನೋಡಿ, ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಪೂರ್ತಿ ಗ್ರೀನ್ ಪ್ಲೇಸ್ ಇರೋದಿಲ್ಲಿ. ಬರೀ ತೆಂಗಿನ ಮರ, ಮಾವಿನ ಮರ, ಆ ಕಡೆ ಸೈಡ್ಗೆ ಅದಂಗೆ ನೀಲಗಿರಿ ತೋಪು ಅಂತಾರಲ್ಲ ಅದು. ನೋಡಿ, ನಮ್ಮ ಮನೆಗಿದ್ದೇನೆ ನಾನು. ಹುಟ್ಟು ಬೆಳೆದ ಮನೆ ಇದು. ನಾನು ಕಾರ್ ಸೌಂಡ್ ಕೇಳಿಸ್ತು. ನಮ್ಮಮ್ಮ ಆಗಲಿ ಮಾತಾಡ್ತಾಯಿದ್ರು ಒಳಗಡೆ ಬಂದು ಅಂತ. ಬಂದ್ವಿ. ನೋಡಿ, ನನ್ನ ಮಗ ಎಷ್ಟು ಖುಷಿಯಾಗ್ಬಿಟ್ಟಿದ್ದಾನೆ ಮನೆಗೆ ಬಂದ್ವಿ ಅಂತ. ನೋಡಿ, ನಾನು ಬಂದಿದ್ದೀನಿ ಅಂತ ಮಾತಾಡ್ಸೋಕ್ಕೆಲ್ಲ ಬರ್ತಿದ್ದಾರೆ. ಇವ್ರ ಹೆಸರು ದಿವ್ಯಕ್ಕ ಅಂತ. ನಮ್ಮ ಮನೆ ಹತ್ರನೇ ಇರೋದು. ನನ್ನ ಮಗನ ನೋಡಿ 1.5 ತಿಂಗಳಾಗಿತ್ತು ಮಾತಾಡ್ಸೋಕೆ ಬಂದಿದ್ದಾರೆ. ಇವಳು ಕಾವ್ಯ, ನಮ್ಮ ಮನೆಯಲ್ಲೇ ಇರೋದು ಇವಳು. ಇವಳು ಅಕ್ಕನಿಗೆ ತಿಚ್ಚು, ನನ್ನ ಬೆಸ್ಟ್ ಫ್ರೆಂಡು. ನೋಡಿ, ನಾನು ಬಂದಿದ್ದೀನಿ ಅಂತ ಬೋಂಡ ಮಾಡ್ತಿದ್ದಾಳೆ. ನಮ್ಮಮ್ಮನೂ ಎಷ್ಟು ಖುಷಿಯಾಗ್ಬಿಟ್ಟಿದ್ದಾರೆ ನೋಡಿ ನಾನು ಬಂದಿದ್ದೀನಿ ಅಂತ. ನೋಡಿ, ನಮ್ಮ ಮನೇಲಿ ಇರೋದು ಇವರಿಬ್ಬರು ಲಕ್ಷ್ಮೀರು. ಒಬ್ಬರು ಕೆಂಚಿಗಿದ್ದಾರೆ, ಒಬ್ಬರು ಬ್ಲ್ಯಾಕ್ ಆ್ಯಂಡ್ ವೈಟು. 2 ಮುದ್ದಾದ ಕರುಗಳು ನಮ್ಮ ಮನೇಲಿ ಇರೋದು ಇವರು. ಇದು ನಮ್ಮ ಡೈನಿಂಗ್ ಹಾಲು. ನೀಟಾಗಿ ಏನೂ ರೆಡಿ ಮಾಡಿಲ್ಲ. ಇವಳು ನನ್ನ ಮಗನ ಫ್ರೆಂಡು, ಅಂದರೆ ಅಕ್ಕ. ಮನೆ ಪಕ್ಕದಲ್ಲೇ ಇರೋದು. ನೋಡಿ, ನಮ್ಮಮ್ಮ ಬಂದಿದ್ದಾರೆ ಅಂತ ನಾನ್ ವೆಜ್ ಮಾಡೋಂಗಿಲ್ವಂತೆ ನಮ್ಮೂರಲ್ಲಿ. ಬೋಂಡನ ಮತ್ತು ಸಾಂಬಾರು ಮಾಡಿದ್ದಾರೆ. ಇದು ನಮ್ಮ ಮನೆ ನೋಡಬೇಕಂತ ಇಷ್ಟ ಇದ್ದರೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಮನೆ ತೋರಿಸಿ ಅಂತ ಮೆಸೇಜ್ ಹಾಕಿ ತೋರಿಸ್ತೀನಿ. ಅಲ್ಲಿಂದ ನಮ್ಮ ಅಣ್ಣನ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮ ಅಪ್ಪನ ರಿಲೇಷನ್ ಮನೆಗೆ ಹೋಗ್ತಾಯಿದ್ದೀನಿ ಪಾಪು ನೋಡೋಕ್ಕೆ. ಇವನು ನನ್ನ ಪುಟ್ಟ ತಮ್ಮ, ಅಂದರೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದೀನಿ ನಾನು. ನೋಡಿ, ಪಾಪು ಇಲ್ಲಿ ನನ್ನ ಮಗ ಬೆಂಟ್ತಾ ಇದ್ದಾನೆ. ಆ ಪಾಪುನ ಕೈಯೆಲ್ಲ ಮುಟ್ಟೋದು. ನಮ್ಮಮ್ಮ ತಲೆ ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾಳೆ. ನೋಡಿ, ನಾನು ತೊಗೊಂಡೋಗಿರೋ ಡ್ರೆಸ್ಸು ಚೆನ್ನಾಗಿದೆಯಾ ಹೇಳಿ. ಪಾಪುಗೋಸ್ಕರನೇ ತೊಗೊಂಡೋಗಿದ್ದೀನಿ. ನೀಟಾಗಿ ಫೋಟೋ ತೆಗ್ದಿಲ್ಲ ಅವರು, ಅಂದರೆ ಪಾಪುಗೆ ಈಗ ಇನ್ನೂ 3 ತಿಂಗಳಾಗಿಲ್ಲ. ಹಾಗಾಗಿ ನೋಡಿ, ಪಾಪು ಚೆನ್ನಾಗಿದ್ದಾನೆ. ಹೆಸರು ಮನ್ವಿತ್ ಅಂತ. ಮನ್ವಿತ್ ಜೊತೆಲಿ ಆಟ ಆಡಾಯಿತು. ಇನ್ನು ಹೊರಟ್ವಿ ನಾವು ಗೂಳೂರಿಗೆ ಹೋಗೋಣ ಅಂತ. ಹೋಗ್ಬೇಕಾದ್ರೆ ಮಂಡ್ಯದ ಹತ್ರ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ದಾರೆ. ತುಂಬ ಟ್ರಾಫಿಕ್ ಇದೆ.
ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಡಿ ಜೆ ಸೌಂಡ್ ಗೊತ್ತು ಏನೂ ಕೇಳಿಸ್ತಾ ಇಲ್ಲ, ಮಾತಾಡೋದನ್ನು ಅಷ್ಟು. ನೋಡಿ 4-5 ಗಣಪತಿ ತೊಗೊಂಡೋಗ್ತಿದ್ದೆ, ಅದರಲ್ಲಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿನೂ ದರ್ಶನ ಕೂಡ ಆಯಿತು. ನೋಡಿ ಮಂಡ್ಯದಲ್ಲಿ ಮತ್ತೆ ಎಲ್ಲಿ ಈಗ ನಾಗಮಂಗಲ ಮತ್ತು ಬೆಂಗಳೂರಲ್ಲಿ ಗಲಾಟೆ ಆದಂಗೆ ಮತ್ತೆ ಮಂಡ್ಯದಲ್ಲಿ ಆಗುತ್ತೆ ಅಂದ್ಬಿಟ್ಟು ಪೊಲೀಸರು ನೀತಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ವಿಸರ್ಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ನಮಗೂ 1/2 ಅವರ್ ವೆಯ್ಟ್ ಮಾಡಿದ್ವು ನಾವು, ಬೇಗ ಕ್ಲಿಯರ್ ಆಗುತ್ತೆ ಅಂತ. ಆದರೆ ಕ್ಲಿಯರ್ ಆಗಲಿಲ್ಲ. ಹಂಗಾಗಿ ನಾವೇ ಒಂದು 10 ನಿಮಿಷ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ನನ್ನ ಮಗ ಹತ್ರನೇ ಗಣಪತಿ ಬಪ್ಪ ಮೋರಿ ಅಂತ ಕಿರ್ಚುತ್ತಾ ಬೇರೆ ಇದ್ದಾನೆ. ನೋಡಿ ಗಣಪತಿ ಎಷ್ಟು ಉದ್ದಕ್ಕಿದೆ. ಈ ಥರ ಗಣಪತಿ ತೊಗೊಂಡ್ರೆ ತುಂಬ ಏನು ಅನಿಸಲ್ಲ. ಅಂದರೆ ನೀವು ಗಣಪತಿ ಮಾಡೋದು ಸಲ್ಲಲ್ಲ. ಅಲ್ಲಿಂದ ಬಂದ್ವಿ, ಇನ್ನು 700 ಹತ್ರ ಅಲ್ಲೂ ಟ್ರಾಫಿಕ್ಕೇನೆ, ಅಲ್ಲೂ ಪಟಾಕಿ ಸೌಂಡು. ಎಲ್ಲನೂ ನಿಲ್ಸಿ ಪಟಾಕಿ ಹೊಡಿತಾರೆ, ಅಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರಂತೆ. ನೋಡಿ ಏನು ಮಾಡೋಣ, ಎಲ್ಲ ಕಡೆ ಅದೇ ಆಗ್ಬಿಟ್ಟೈತಿ ಈಗ, ಒಂದು ಸೀಸನಲ್ಲ. ಅಲ್ಲಿ ನೋಡಿ ಗಣಪತಿ ಸೇಮ್ ಗಣಪತಿನೇ, ಅಲ್ಲೂ ಪೊಲೀಸ್ ಅವ್ರದ್ದು ಇನ್ನೇನು ಇಲ್ಲ, ಪೊಲೀಸ್ ಅವರೇ ನಿಂತು ವಿಸರ್ಜನೆ ಮಾಡ್ತಾಯಿದ್ರು. ಮೊದಲಾಗಿರೆಲ್ಲ ಹುಡುಗರೇ ಬಿಟ್ಕೋತಿದ್ರು. ಹಂಗಾಗಿ ಈಗ ಮತ್ತೆ ಅದೇನೆ 700 ನೋಡಿ ನನ್ನ ಗಣಪತಿ ದರ್ಶನ ಮಾಡ್ತಿದ್ದೆ. ನೋಡಿ ಪುಟಾಣಿದೊಂದು ಗಣಪತಿ, ಇದೊಬ್ರದ್ದು. ಅಲ್ಲಿಂದ ಬಂದು ಹಿಂದೆ ಒಂದು ಗಣಪತಿ ಡೆಕೋರೇಷನ್ ಮಾಡಿರೋ ಚೆನ್ನಾಗೈತೆ ನೋಡಿ ಪುಟ್ಟಾಗಿ. ಅದನ್ನು ಸುಧಾ ನೋಡ್ಬೋದು, ತೋರಿಸ್ತೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮೂರಲ್ಲಿ ಗೂಳೂರಲ್ಲೂ ಕೂರಿಸಿದ್ದಾರೆ, ಅದೇನು ಬಿಟ್ಟಿಲ್ಲ. ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ನೋಡಿ ನನ್ನ ಗಂಡ ಮಸಾಲೆ ಪುರಿನ ಎಷ್ಟು ಚೆನ್ನಾಗಿ ತಿನ್ಕೋತಾ ಇದ್ದಾನೆ ಬೇಗ. ನಾನು ನನ್ನ ಮಗ ವೆಯ್ಟ್ ಮಾಡ್ತಾಯಿದ್ದೀವಿ ಇನ್ನೂ ಬಂದಿಲ್ಲ ಅಂತ. ನನ್ನ ದೊಡ್ಡ ಮಗ ಮಾತ್ರ ಪಾನಿಪುರಿನ ಚೆನ್ನಾಗಿ ತಿಂತಾಯಿದ್ದೀನಿ, ಯಾರಿಗೂ ಕೊಡದೆ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್ ಫ್ರೆಂಡ್ಸ್, ಹ್ಯಾಪಿ